ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಏಸು ನೀಡುವ ಹಿಂದೆ ನೀಡುವ, ಏಸು ನೀಡುವ ಹಿಂದೆ ನೀಡುವ. ಅದಕ್ಕಾಗಿಯೇ ಶಿಲುಬೆಯಲ್ಲಿ ರಕ್ತ ಸುರಿಸಿದ, ಅದಕ್ಕಾಗಿಯೇ ಶಿಲುಬೆಯಲ್ಲಿ ರಕ್ತ ಸುರಿಸಿದ. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಮೊದಲು ಹುಡುಕು ಪರಲೋಕ ರಾಜ್ಯವನ್ನು, ಬೇರೆ ಎಲ್ಲವನ್ನು ಆತನು ಸೇರಿಸಿಕೊಡುವನು. ಮೊದಲು ಹುಡುಕು ಪರಲೋಕ ರಾಜ್ಯವನ್ನು, ಬೇರೆ ಎಲ್ಲವನ್ನು ಆತನು ಸೇರಿಸಿಕೊಡುವನು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ನೊಂದು ಬೆಂದು ಭಾರವತ್ತು ಬಳಲಿರುವೆಯ, ನಿನ್ನ ದುಡಿಸಬಲ್ಲ ಕರ್ತನ ಬಳಿಗೆ ಬರುವೆಯ. ನೊಂದು ಬೆಂದು ಭಾರವತ್ತು ಬಳಲಿರುವೆಯ, ನಿನ್ನ ದುಡಿಸಬಲ್ಲ ಕರ್ತನ ಬಳಿಗೆ ಬರುವೆಯ. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ನೀ ಹುಡುಕುವ ನೆಮ್ಮದಿ ಕ್ರಿಸ್ತನಲ್ಲುಂಟು, ಇಂದು ನೀ ಬಯಸುವ ಬಿಡುಗಡೆ ಆತನಲ್ಲುಂಟು. ನೀ ಹುಡುಕುವ ನೆಮ್ಮದಿ ಕ್ರಿಸ್ತನಲ್ಲುಂಟು, ಇಂದು ನೀ ಬಯಸುವ ಬಿಡುಗಡೆ ಆತನಲ್ಲುಂಟು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಏಸು ನೀಡುವ ಹಿಂದೆ ನೀಡುವ, ಏಸು ನೀಡುವ ಹಿಂದೆ ನೀಡುವ. ಅದಕ್ಕಾಗಿಯೇ ಶಿಲುಬೆಯಲ್ಲಿ ರಕ್ತ ಸುರಿಸಿದ, ಅದಕ್ಕಾಗಿಯೇ ಶಿಲುಬೆಯಲ್ಲಿ ರಕ್ತ ಸುರಿಸಿದ. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿಕೊಳ್ಳಬೇಕು. ಪರಲೋಕದಿ ನಿನಗೊಂದು ಸ್ಥಳವಿರಬೇಕು. ಅದಕ್ಕಾಗಿಯೇ ಶಿಲುಬೆಯಲ್ಲಿ ರಕ್ತ ಸುರಿಸಿದ. ದೇವರು ಯಾವುದಕ್ಕಾಗಿ ಶಿಲುಬೆಯಲ್ಲಿ ರಕ್ತ ಸುರಿಸಿದ್ದು? ನಮಗೆ ಪಾಪದ ಕ್ಷಮೆಯನ್ನ ಕೊಡುವುದಕ್ಕಾಗಿ, ಪರಲೋಕ ರಾಜ್ಯದಲ್ಲಿ ನಮ್ಮನ್ನ ಸೇರಿಸಿಕೊಳ್ಳುವುದಕ್ಕಾಗಿ. ಈಗ ನಾವು ಮಾಡಬೇಕಾಗಿರುವಂಥ ಕೆಲಸ ಏನು ಅಂತಂದ್ರೆ, ನಮ್ಮ ಪಾಪವನ್ನ ತ್ಯಜಿಸುವುದು, ಪಾಪದ ಕ್ಷಮಾಪಣೆಯನ್ನ ಬೇಡುವಂಥದ್ದು. ಆ ಪಾಪದ ಕ್ಷಮೆ ಎಲ್ಲಿ ಸಿಗುತ್ತೆ ಅಂತಂದ್ರೆ, ಯೇಸು ಕ್ರಿಸ್ತನ ಬಳಿಯಲ್ಲಿ ಮಾತ್ರ ನಮಗೆ ಸಿಗುತ್ತೆ, ಬೇರೆ ಎಲ್ಲಿಯೂ ಸಿಗೋದಿಲ್ಲ. ಪಾಪ ಕ್ಷಮಾಪಣೆ ಅನ್ನೋದು ಯೇಸು ಕ್ರಿಸ್ತನ ಬಳಿಯಲ್ಲಿ ಬಿಟ್ಟರೆ ಬೇರೆ ಎಲ್ಲಿಯೂ ಸಿಗೋದಿಲ್ಲ.
ಯೇಸು ಕ್ರಿಸ್ತನ ನಂಬಿದರೆ ಹೊರತು ಬೇರೆ ಎಲ್ಲಿಯೂ ನಮಗೆ ಪರಲೋಕ ರಾಜ್ಯಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಯೇಸು ಕ್ರಿಸ್ತನು ಹೇಳುತ್ತಿರುವ ಮಾತೇನಂತಂದರೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ. ಒಂದ್ಸಾರಿ ಆ ವಾಕ್ಯವನ್ನು ಓದಿ ತಿಳಿದುಕೊಳ್ಳೋಣ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನ. ಯೇಸು ಅವನಿಗೆ, 5ನೇ ವಚನದಿಂದ ನಾನು ಓದ್ತೀನಿ. ತೋಮನು ಆತನನ್ನು, ಸ್ವಾಮಿ, ನೀನು ಎಲ್ಲಿಗೆ ಹೋಗುತ್ತೀಯೋ ನಮಗೆ ತಿಳಿಯದು, ಮಾರ್ಗವು ಹೇಗೆ ತಿಳಿದಿತು ಎಂದು ಕೇಳಲು, ಯೇಸು ಅವನಿಗೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ. ಏನಾಗಿದ್ದಾರಂತೆ ಯೇಸು ಸ್ವಾಮಿ? ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ಎಷ್ಟೊಂದು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಇದೆ ಅಂತಂದರೆ, ಈ ರೀತಿಯಾದಂತಹ ಸ್ಟೇಟ್ಮೆಂಟು ಈ ಲೋಕದಲ್ಲಿರುವಂತಹ ಯಾರು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ, ಕೊಡೋದು ಕೂಡ ಆಗೋದಿಲ್ಲ. ಯಾಕಂತಂದರೆ ಸೃಷ್ಟಿಕರ್ತನು ಯೇಸು ಕ್ರಿಸ್ತನಾಗಿರಬೇಕಾದ್ರೆ ಬೇರೆಯವರಿಗೆ ಹೇಳಲಿಕ್ಕೆ ಅಧಿಕಾರ ಇಲ್ಲ. ಸೊ ಅದರಿಂದ ನಾವು ಯೇಸು ಕ್ರಿಸ್ತನನ್ನು ನಂಬಿದರೆ ಮಾತ್ರ ಪರಲೋಕವನ್ನು ಸೇರಿಕೊಳ್ಳಲಿಕ್ಕೆ ಸಾಧ್ಯ, ನಿತ್ಯ ಜೀವವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ, ಅಥವಾ ತಂದೆಯ ಬಳಿಗೆ ಸೇರಲಿಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಯೇಸು ಕ್ರಿಸ್ತನ ಬಳಿಗೆ ಹೋಗಲು ಸಾಧ್ಯವೇ ಇಲ್ಲ. ಸೊ ಎಷ್ಟೊಂದು ಸ್ಪಷ್ಟವಾಗಿದೆಯಲ್ವಾ? ಅದೇ ರೀತಿ ನಾವು ನೋಡುವುದಾದರೆ, ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನ ಬಳಿಗೆ ಬಂದು ಈ ರೀತಿ ಕೇಳ್ತಾರೆ. ಏನಂತ ಅಂದರೆ, ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 16ನೇ ವಚನ. ಒಬ್ಬ ಧನವಂತವನು, ಒಬ್ಬ ಯವನಸ್ಥ ಹುಡುಗನು ಬಂದು ಯೇಸು ಕ್ರಿಸ್ತನ ಬಳಿಗೆ ಈ ರೀತಿ ಕೇಳ್ತಾನೆ. 19ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 16ನೇ ವಚನ. ಬೋಧಕನೇ, ನಾನು ನಿತ್ಯ ಜೀವವನ್ನು ಪಡೆಯಬೇಕಾದರೆ ಏನು ಒಳ್ಳೆಯ ಕಾರ್ಯವನ್ನು ಮಾಡಬೇಕು? ಏನಂತ ಕೇಳ್ತಾ ಇದ್ದಾನೆ? ನಾನು ನಿತ್ಯ ಜೀವವನ್ನು ಪಡೆಯಬೇಕಾದರೆ ಏನು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಎಂದು ಕೇಳ್ತಾ ಇದ್ದಾನೆ. ಆದರೆ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಒಳ್ಳೆಯದನ್ನು ಕುರಿತು ನನ್ನನ್ನು ಯಾಕೆ ಕೇಳುತ್ತಿ? ಒಳ್ಳೆಯವನು ಒಬ್ಬನೇ. ಯಾರಂತೆ ಆ ಒಬ್ಬನು? ತಂದೆಯಾದ ದೇವರು. ಆದರೆ ಆ ಜೀವದಲ್ಲಿ ಸೇರಬೇಕೆಂದಿದ್ದರೆ ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೋ. ಏನು ಮಾಡಬೇಕಂತೆ? ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೋ. ಈ ಮಾತು ಹೇಳುತ್ತಿರುವಂತಹ ಮಾತು ಸ್ವತಃ ಯೇಸು ಕ್ರಿಸ್ತನು ಹೇಳುತ್ತಿರುವಂತಹ ಮಾತು. ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೋ ಎಂದು ಹೇಳಿದ್ದಕ್ಕೆ ಆ ವ್ಯಕ್ತಿ ಹೇಳ್ತಿರುವಂತಹ ಮಾತು ಏನೆಂದರೆ, ಅವು ಯಾವುವು ಎಂದು ಕೇಳಲು ಯೇಸು, ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಮತ್ತು ನಿನ್ನ ಹಾಗೆಯೇ ನಿನ್ನ ನೆರೆಯವನನ್ನು ಪ್ರೀತಿ ಮಾಡಬೇಕು. ಎಷ್ಟೊಂದು ಅದ್ಭುತ ನೋಡಿ. ನರಹತ್ಯೆ ಪಾಪ, ವ್ಯಭಿಚಾರ ಪಾಪ, ಕಳ್ಳತನ ಪಾಪ, ಸುಳ್ಳು ಸಾಕ್ಷಿ ಪಾಪ. ಅದೇ ರೀತಿ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕಂತೆ. ಅದೇ ರೀತಿ ಮತ್ತೆ ನಿನ್ನ ನೆರೆಹೊರೆಯವರನ್ನು ಕೂಡ ಪ್ರೀತಿಸಬೇಕಂತೆ. ಈ ಆಜ್ಞೆಗಳಿಗೆ ಸರಿಯಾಗಿ ನಾವು ನಡೆದುಕೊಳ್ಳುವುದಾದರೆ ಯೇಸು ಕ್ರಿಸ್ತನ ಬಳಿಗೆ ಹೋಗಬಹುದು. ಅಂದರೆ ಪಾಪದ ಕೆಲಸಗಳನ್ನು ಬಿಟ್ಟು ದೇವರು ಹೇಳುವಂತಹ ಮಾತುಗಳಿಗೆ ಕಿವಿಗೊಟ್ಟು ನಾವು ಕೇಳಿ ನಾವು ನಡೆಯುವುದಾದರೆ ಖಂಡಿತವಾಗಿಯೂ ಯೇಸು ಕ್ರಿಸ್ತನ ಅಂದರೆ ಪರಲೋಕಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿಯೇ ದೇವರು ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿದ್ದು. ವೆರಿ ಗುಡ್. ಯೇಸು ಕ್ರಿಸ್ತನು ಯಾವುದಕ್ಕಾಗಿ ರಕ್ತವನ್ನು ಸುರಿಸಿದರು? ಪರಲೋಕವನ್ನು ನಮಗೆ ಕೊಡೋದಿಕ್ಕೆ. ಎಷ್ಟೊಂದು ಅದ್ಭುತ. ಪಾಪಿಗಳಾದ ನಮ್ಮನ್ನ ತನ್ನ ರಾಜ್ಯದಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ ಅವರೇ ಶಿಲುಬೆಯಲ್ಲಿ ಬಲಿಯಾಗಿದ್ದಾರೆ ಅಂತಂದರೆ
ಅದಕ್ಕಿಂತ ದೊಡ್ಡ ಕೃಪೆ ಮತ್ತೊಂದು ಇದೆಯಾ? ಪಾಪಿಗಳಾದ ನಾವುಗಳು ಎಂದೂ ಯೇಸು ಕ್ರಿಸ್ತನ ಬಳಿಗೆ ಹೋಗಿ ನಮ್ಮನ್ನು ಕ್ಷಮಿಸು, ಪರಲೋಕದಲ್ಲಿ ನಮ್ಮನ್ನು ಸೇರಿಸಿಕೋ ಅಂತ ನಾವು ಕೇಳಿದ್ದಿಲ್ಲ. ನಾವು ಪಾಪದಲ್ಲಿದ್ದೀವಿ, ಬದಲಾಗಿ ನಾವು ಕೇಳಿದ್ದೂ ಇಲ್ಲ. ಆದರೆ ಯೇಸು ಕ್ರಿಸ್ತನೇ ಈ ಲೋಕಕ್ಕೆ ಬಂದು ನಮ್ಮನ್ನ ಕ್ಷಮಿಸಿ, ನಮ್ಮ ಪಾಪಗಳನ್ನು ಕ್ಷಮಿಸುವುದಕ್ಕೋಸ್ಕರ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿದ್ದಾರೆ ಅಂತಂದರೆ ಅದಕ್ಕಿಂತ ಬಹುದೊಡ್ಡ ಭಾಗ್ಯ ಮತ್ತೊಂದು ಇರೋದಿಲ್ಲ. ಈ ಒಂದು ಆತನು ಸುತ್ತೂ ಇರುವಂತಹ ಜನರಿಗೆ ಅಲ್ಲದೆ ತನ್ನ ಶಿಷ್ಯರಿಗೂ ಕೂಡ ಹೇಳ್ತಾರೆ. ಏನಂತ? ಮತ್ತಾಯನ ಬರೆದ ಸುವಾರ್ತೆ. ಯಾಕಂತಂದ್ರೆ ಈ ಮಾತುಗಳನ್ನು ಹೇಳೋದು ಯಾರು ನಾಶನದೊಳಕ್ಕೆ ಹೋಗೋದಕ್ಕೆ ದೇವರಿಗೆ ಇಷ್ಟ ಇಲ್ಲ. ಪ್ರತಿಯೊಬ್ಬರು ಪರಲೋಕದಲ್ಲಿ ಇರಬೇಕೆಂಬುದು ದೇವರ ಚಿತ್ತ ಆಗಿದೆ. ನೋಡಿ, 28ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯದಲ್ಲಿ ತನ್ನ ಶಿಷ್ಯರಿಗೆ ಹೇಳುತ್ತಿರುವಂತಹ ಕಡೆ ಮಾತುಗಳು ಏನೆಂದರೆ 18ನೇ ವಚನ, 28ನೇ ಅಧ್ಯಾಯ 18ನೇ ವಚನ, ಮತ್ತಾಯನ ಬರೆದ ಸುವಾರ್ತೆ ಕಡೆ ಮಾತುಗಳು. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಏನಂತ? ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಏನು ಹೇಳ್ತಾ ಇದ್ದಾರೆ? ಎಲ್ಲ ದಿವಸ ನಿಮ್ಮ ಸಂಗಡ ಇರ್ತೀನಿ. ಭೂಲೋಕದ ಕಟ್ಟ ಕಡೆಯವರೆಗೂ ಹೋಗಬೇಕು ಅಂತ ದೇವರ ವಾಕ್ಯ ಹೇಳುತ್ತೆ. ಅದೇ ರೀತಿ ನಾವು ಮಾರ್ಕನ ಬರೆದ ಸುವಾರ್ತೆಯನ್ನು ನಾವು ನೋಡೋದಾದ್ರೂ ಕೂಡ ಇಲ್ಲಿ 16ನೇ ಅಧ್ಯಾಯ 15ನೇ ವಚನ, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಎಷ್ಟೊಂದು ಅದ್ಭುತ! ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಆ ರೀತಿ ನಾವು ಯೇಸು ಕ್ರಿಸ್ತನನ್ನು ನಂಬಿ ದೀಕ್ಷಾ ಸ್ನಾನ ಪಡೆದುಕೊಂಡು ಪಾಪಕ್ಕೆ ದೂರವಾಗಿ ಜೀವಿಸುವುದಾದರೆ ಖಂಡಿತವಾಗಿಯೂ ಯೇಸು ಕ್ರಿಸ್ತನ ಬಳಿಗೆ, ಅಂದರೆ ತಂದೆಯ ಬಳಿಗೆ, ಪರಲೋಕದಲ್ಲಿ ನಿತ್ಯ ಜೀವವನ್ನು ಪಡೆದುಕೊಳ್ಳೋದಕ್ಕೆ ನಾವು ಅರ್ಹತೆಯನ್ನು ಪಡೆದುಕೊಳ್ತೀವಿ. ಇಲ್ಲವಾದರೆ ನಾವು ಪರಲೋಕದಲ್ಲಿ ಸೇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೊಂದು ಮಾತನ್ನು ನಿಮ್ಮ ಹತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಆಗಲೇ ಒಬ್ಬ ವ್ಯಕ್ತಿ ಕೇಳಿದ್ನಲ್ಲ, 19ನೇ ಅಧ್ಯಾಯದಲ್ಲಿ 16ನೇ ವಚನದಲ್ಲಿ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನ ಬಳಿಗೆ ಬಂದು ಕೇಳ್ತಾನಲ್ಲ, ನಿತ್ಯ ಜೀವವನ್ನು ಪಡೆಯಬೇಕಾದರೆ ನಾನು ಏನು ಮಾಡಬೇಕು ಸ್ವಾಮಿ ಅಂತ ಕೇಳಿದ್ನಲ್ಲ. ಅದೇ ರೀತಿ ಯೇಸು ಕ್ರಿಸ್ತನು ಇಲ್ಲಿ ಕೆಲವೊಂದು ದೇವರ ಆಜ್ಞೆಗಳನ್ನು ತಿಳಿಯಪಡಿಸಿದರು. ಮತ್ತೆ ಆ ಯೌವನಸ್ಥನು ಆ ಮಾತುಗಳನ್ನು ಕೇಳಿದ ಮೇಲೆ ಏನು ಹೇಳ್ತಾನೆ ನೋಡೋಣ. ಆ ಯೌವನಸ್ಥನು ಆತನನ್ನು ಇವೆಲ್ಲವಕ್ಕೂ ಸರಿಯಾಗಿ ನಾನು ನಡೆದುಕೊಂಡಿದ್ದೇನೆ. ಏನು ಹೇಳ್ತಾ ಇದ್ದಾನೆ? ಇವೆಲ್ಲವಕ್ಕೂ ಸರಿಯಾಗಿ ನಾನು ನಡೆದುಕೊಂಡಿದ್ದೀನಿ ಅಂತ ಯೇಸು ಸ್ವಾಮಿಗೆ ಬದಲಾಗಿ ಹೇಳ್ತಾ ಇದ್ದಾನೆ. ದೇವರ ಆಜ್ಞೆಗಳಿಗೆ ಸರಿಯಾಗಿ ನಾನು ನಡೆದುಕೊಳ್ತಾ ಇದ್ದೀನಿ ಅಂತ. ಆ ವ್ಯಕ್ತಿಯ ಉದ್ದೇಶ ಏನಂತಂದರೆ, ಯೇಸು ಕ್ರಿಸ್ತನು ಈಗ ನನ್ನನ್ನು ಶಭಾಷ್ ಎಂದು ಹೇಳ್ತಾನೆ ಅಂತ ಅಂದುಕೊಂಡಿದ್ದಾನೆ. ಯಾಕೆ ಗೊತ್ತಾ? ಯೇಸು ಕ್ರಿಸ್ತನು ಹೇಳುವುದಕ್ಕಿಂತ ಮೊದಲೇ ನಾನು ದೇವರ ಆಜ್ಞೆಗಳಿಗೆ ಒಳಪಟ್ಟಿದ್ದೀನಲ್ಲ, ಆವಾಗ ಅದಕ್ಕೆ ದೇವರು ಖುಷಿಯಾಗಿ ನನಗೆ ಶಭಾಷ್ ಅಂತ ಹೇಳ್ತಾನೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಏನು ಹೇಳ್ತಾ ಇದ್ದಾನೆ ಅಂತ, ಇವಕ್ಕೆಲ್ಲವಕ್ಕೂ ಸರಿಯಾಗಿ ನಾನು ನಡೆದುಕೊಂಡಿದ್ದೇನೆ ಸ್ವಾಮಿ ಅಂತ ಹೇಳಿದಾಗ ಯೇಸು ಕ್ರಿಸ್ತನು ಹೀಗೆ ಹೇಳ್ತಾ ಇದ್ದಾನೆ ನೋಡಿ, ನೀನು ಸಂಪೂರ್ಣನಾಗಬೇಕೆಂದಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು.
ಏನು ಹೇಳ್ತಾ ಇದ್ದಾನೆ? ನೀನು ಸಂಪೂರ್ಣನಾಗಬೇಕೆಂದಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡುವು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು. ಇದರಲ್ಲಿ ನಾವೇನು ತಿಳ್ಕೋಬೇಕು ಅಂತಂದರೆ, ಈ ಲೋಕದಲ್ಲಿ ಸಿಗುವಂತಹ ಐಶ್ವರ್ಯವನ್ನಾಗಲಿ ಆಸ್ತಿಯನ್ನಾಗಲಿ ನಾವು ಅಪೇಕ್ಷಿಸಬಾರದು. ಯಾಕಂದರೆ ಇದಕ್ಕಿಂತ ಬಹುಮಾನ, ಹೆಚ್ಚಿನ ಬಹುಮಾನ ನಮಗೆ ಪರಲೋಕದಲ್ಲಿ ಸಿಗುತ್ತೆ. ನಾವು ಇವಕ್ಕಾಗಿ ನಾವು ತವಕ ಪಡುವುದಾದರೆ ನಾವು ಅದನ್ನು ಕಳೆದುಕೊಳ್ತೀವಿ. ಆದ್ದರಿಂದ ಸೇವೆ ಮಾಡುವಂತಹ ವ್ಯಕ್ತಿಯು ಕೂಡ ಧನಾಪೇಕ್ಷೆ ಉಳ್ಳವನಾಗಿರಬಾರದು. ಏನಾಗಿರಬಾರದಂತೆ? ಧನಾಪೇಕ್ಷೆ, ಹಣದ ಆಸೆ ಇರುವಂಥ ವ್ಯಕ್ತಿ ಆಗಿರಬಾರದಂತೆ. ನಾವು ಇರೋದನ್ನೆಲ್ಲ ಮಾರಿ, ಯಾಕಂತಂದರೆ ನಮ್ಮ ಸಂಪತ್ತು ಇಲ್ಲಿ ಅಲ್ಲ ಅಲ್ಲಿ. ಅದಕ್ಕೆ ದೇವರು ಹೇಳ್ತಾರೆ, ನಾವುಗಳು ಇಲ್ಲಿರುವುಗಳ ಮೇಲೆ ನಾವು ಇಲ್ಲಿರುವುಗಳನ್ನು ಹುಡುಕಬಾರದು, ಪರಲೋಕದಲ್ಲಿರುವುದನ್ನು ನಾವು ಹುಡುಕಬೇಕು. ಎಷ್ಟೊಂದು ಅದ್ಭುತವಾದಂತಹ ದೇವರ ಮಾತುಗಳು ನಮಗೆ ಕೇಳಿಸ್ತವೆ. ಇವತ್ತಿನ ದಿನದಲ್ಲಿ ಬಹಳಷ್ಟು ಜನರು ಬಂದು ಬಿಸ್ನೆಸ್ ಮಾಡಿರ್ತಾರೆ. ಆ ಬಿಸ್ನೆಸ್ಸು ನಾವು ಅದರಲ್ಲಿ ಒಂದು ಯಶಸ್ಸನ್ನು ಕಾಣಬೇಕು, ನಾವು ಅಭಿವೃದ್ಧಿ ಆಗಬೇಕು, ದೊಡ್ಡದಾಗಿ ಮನೆ ಬಂಗಲೆ ಕಟ್ಕೋಬೇಕು, ಆಸ್ತಿ ಸಂಪಾದನೆ ಮಾಡಬೇಕು, ಅದಕ್ಕಾಗಿ ದೇವರ ಹತ್ರ ಬಂದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಯೇಸು ಸ್ವಾಮಿ ಹೇಳ್ತಾ ಇರೋ ಮಾತೇನಂತಂದರೆ, ನಿನ್ನ ಆಸ್ತಿಯೆಲ್ಲ ಮಾರಿಬಿಟ್ಟು ಬಡವ್ರಿಗೆ ಕೊಟ್ಬಿಡು ಅಂತ ಹೇಳ್ತಾ ಇದ್ದಾರೆ. ಯೇಸು ಸ್ವಾಮಿ ಬಂದಿದ್ದು ಭೂಮಿ ಮೇಲೆ ನಿನ್ನನ್ನು ಅಭಿವೃದ್ಧಿ ಪಡಿಸ್ಲಿಕ್ಕಲ್ಲ, ಬದಲಾಗಿ ಅವರು ನಿತ್ಯ ಜೀವವನ್ನು ಕೊಡ್ಲಿಕ್ಕೆ ಬಂದಿದ್ದು, ನಿನ್ನಲ್ಲಿರುವಂಥ ಪಾಪಗಳನ್ನು ಕ್ಷಮಿಸ್ಲಿಕ್ಕಾಗಿ ಬಂದಿದ್ದು ಅವರು. ನಾವು ಇವತ್ತೇನು ಮಾಡ್ತಾ ಇದ್ದೀವಿ? ಈ ಲೋಕದ ಅಷ್ಟೈಶ್ವರ್ಯಕ್ಕಾಗಿ ತವಕ ಪಡ್ತಾ ಇದ್ದೀವಿ. ಇದರಿಂದ ನಾವು ಪರಲೋಕ ರಾಜ್ಯವನ್ನು ಕಳೆದುಕೊಳ್ಳೋದಕ್ಕೆ ಅವಕಾಶಗಳಿರುತ್ತೆ. ಅದರಿಂದ ದೇವರ ಆಜ್ಞೆಗಳಿಗೆ ಸರಿಯಾಗಿ ನಾವು ನಡೆದುಕೊಳ್ಳಬೇಕು. ಯೇಸು ಕ್ರಿಸ್ತನನ್ನು ನಂಬಿ ದೀಕ್ಷಾ ಸ್ನಾನ ಪಡೆದುಕೊಂಡು ಪಾಪದ ಕಾರ್ಯಗಳಿಗೆ ದೂರವಾಗಿರೋದಾದರೆ ಖಂಡಿತವಾಗಿಯೂ ನಾವು ಯೇಸು ಕ್ರಿಸ್ತನನ್ನು ಸೇರಿಕೊಳ್ಳಬಹುದು, ನಿತ್ಯ ಜೀವವನ್ನು ಪಡೆದುಕೊಳ್ಳಬಹುದು. ದೇವರ ನಾಮಕ್ಕೆ ಸ್ತೋತ್ರ ಆಗಲಿ. ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿ ಮುಗಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೀನಿ ಅಪ್ಪ. ಈಗ ಕರ್ತನೆ ರಾಜ, ಇಷ್ಟೊತ್ತು ನಿನ್ನ ವಾಕ್ಯಗಳನ್ನು ಧ್ಯಾನಿಸಿದ್ದೇವೆ. ಅವುಗಳು ನಮ್ಮ ಹೃದಯದಲ್ಲಿ ಸ್ಥಿರವಾಗಿ ನಿಲ್ಲೋದಕ್ಕೆ, ಕಡೆಯವರೆಗೂ ನಮ್ಮ ಹೃದಯದಲ್ಲಿ ನೆಲೆಯಾಗಿರೋದಕ್ಕೆ ನೀವು ಸಹಾಯ ಮಾಡಿರಿ ಸ್ವಾಮಿ. ನಾವು ಈ ಲೋಕದಲ್ಲಿ ಎಲ್ಲಿಯೂ ಬಿದ್ದು ಹೋಗದ ಹಾಗೆ, ಸೈತಾನನ ಬಲೆಯಲ್ಲಿ ಬೀಳದ ಹಾಗೆ ನಿನ್ನ ಪರಿಶುದ್ಧಾತ್ಮ ಸಹಾಯವನ್ನು ನಮಗೆ ಒದಗಿಸಿಕೊಡು ತಂದೆ. ಅದೇ ರೀತಿ ಕರ್ತನೆ, ಈ ಲೋಕದವುಗಳ ಮೇಲೆ ಮನಸ್ಸಿಡದೆ ಪರಲೋಕಕ್ಕಾಗಿ ನಿತ್ಯ ಜೀವಕ್ಕಾಗಿ ತವಕ ಪಡುವ ರೀತಿ ನಮ್ಮನ್ನು ಬಲಪಡಿಸ್ರಿ ಸ್ವಾಮಿ. ಯಾವುದೇ ಸೈತಾನನ ಶೋಧನೆಗೆ ಒಳಗಾಗದ ಹಾಗೆ ಕೃಪೆ ನೀಡ್ರಿ ಸ್ವಾಮಿ. ದೇವ ಕರ್ತನೆ ರಾಜ, ನಮ್ಮನ್ನು ಬಲಪಡಿಸುವ ರೀತಿಯಲ್ಲಿ ಎಸೆಯ ಅನೇಕ ಜನರು ಈ ಲೋಕದ ಆಸೆಗಳಲ್ಲಿ ಬಿದ್ದು ಸತ್ಯದ ಮಾರ್ಗವನ್ನು ತಿಳಿದುಕೊಳ್ಳದೆ ಅಂಧಕಾರದಲ್ಲಿ ಜೀವಿಸಿರುತ್ತಿರುವಂತಹ ವ್ಯಕ್ತಿಗಳ ಮನಸ್ಸನ್ನು, ಅವರ ಹೃದಯವನ್ನು ಗೋಚರಪಡಿಸು ಕರ್ತನೆ. ಅವರ ಹೃದಯದಲ್ಲಿ ನೀವು ಮಾತನಾಡ್ರಿ, ಅವರ ಸುತ್ತಲೂ ನಿನ್ನ ಅಗ್ನಿಯನ್ನು ಹಾಕಿ ಸಹಾಯ ಮಾಡಿರಿ, ಅದ್ಭುತ ಮಾಡಿರಿ. ಸ್ತುತಿ, ಸ್ತೋತ್ರ, ಘನತೆ, ಗೌರವ ಎಲ್ಲವುದಕ್ಕೂ ನೀವೊಬ್ಬರೇ ಯೋಗ್ಯರು ಅಂತ ನಂಬಿ ನಜರೇತಿನ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿರುತ್ತೇವೆ ನಮ್ಮ ತಂದೆಯೇ. ಆಮೇನ್.